ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಲ್ಲಿ ಇವಾಗ ಒಂದು ವಾಕ್ವೇನ ಮಾಡಿದ್ದೀವಿ ಮನೆ ಹತ್ತಿರ. ನಮ್ಮದು ಮನೆ ಸುತ್ತಲೂ ಇಂಟರ್ಲಾಕ್ ಇತ್ತು. ಸೊ ಇಲ್ಲೆಲ್ಲ ತುಂಬ ಜಾರ್ತಾ ಇತ್ತು. ಮಳೆ ಬಂದು ಮಳೆ ನೀರು ಇಟ್ಕೊಂಡಿದ್ದು ಫುಲ್ ಪಾಚಿ ಬೆಳೆದಿತ್ತು ಇಲ್ಲಿ ನೋಡಿ. ಸೊ ಇಟ್ ವಾಸ್ ವೆರಿ ರಿಸ್ಕಿ ಟು ವಾಕ್ ಆನ್ ದಿಸ್ ಫ್ಲೋರ್. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಈ ಅಡಿಕೆ ಮರದ ಸಲಾಕೆ ಇತ್ತು, ಅದು ನಾವು ಅಡಿಕೆ ಒಣಗ್ಸೋಕ್ಕೆ ಅಂತ ಯೂಸ್ ಮಾಡಿದ್ವಿ. ಅದನ್ನು ನಾವು ಹೀಗೆ ಬಿಟ್ಟು ಎರಡು ಸೈಡ್ ಇಟ್ಬಿಟ್ಟು ಅದರ ನಡುವೆ ಮನೆ ಮೇಲಿಂದ ಈ ಥರ ಕಲ್ಲುಗಳನ್ನು ನಾವು ತಂದು ಹಾಕಿ ಫುಲ್ಲು ವಾಕ್ವೇ ಮಾಡಿದ್ವಿ. ಮನೆ ಹತ್ತಿರ ಎಲ್ಲೆಲ್ಲಿ ನಾವು ವಾಕ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಚರಳುಗಲ್ಲು ಹಾಕಿ ಫುಲ್ ಹೀಗೆ ವಾಕ್ವೇ ಮಾಡಿದ್ದೀವಿ. ಇವಾಗ ನಮಗೆ ನಡೆಯೋಕ್ಕೇನೂ ಪ್ರಾಬ್ಲಮ್ ಆಗೋಲ್ಲ, ಏನು ಜಾರೋ ಟೆನ್ಷನ್ ಇರೋಲ್ಲ. ಆಮೇಲೆ ಹೀಗೆ ಇದ್ರ ಮೇಲೆ ಸುಮ್ಮನೆ ವಾಕಿಂಗ್ ಮಾಡ್ತಾಯಿದ್ದು, ಫ್ರೀ ಇರಬೇಕಾದ್ರೆ ವಾಕಿಂಗ್ ಮಾಡಿದ್ದು ಕೂಡ ಒಳ್ಳೆಯದು. ನಮ್ಮ ಕಾಲಿಗೆ ಇದು ತುಂಬ ಒಳ್ಳೆಯದು, ಆಕ್ಯುಪ್ರೆಷರ್ ಆಗಿಬಿಡುತ್ತೆ. ಸೊ ವಿ ಆರ್ ಎಂಜಾಯಿಂಗ್ ವಾಕಿಂಗ್ ಆನ್ ದಿಸ್ ವಾಕ್ವೇ. ಸೊ ನೀವು ಕೂಡ ಹೀಗೆ ಟ್ರೈ ಮಾಡ್ಬೋದು. ಎಲ್ಲೆಲ್ಲಿ ಜಾರೋ ಟೆನ್ಷನ್ ಇರುತ್ತೆ ಅಲ್ಲೆಲ್ಲ ಈಸಿಯಾಗಿ, ಏನು ಕಾಸ್ಟ್ ಇಲ್ಲ, ಖರ್ಚಾಗಲ್ಲ, ಯಾವುದು ಕೂಡ ಎಲ್ಲ ನಿಮ್ಗೆ ಸಿಗುತ್ತೆ ಊರಲ್ಲಿದ್ದರೆ. ಹೀಗೆ ವಾಕ್ವೇ ಮಾಡಿ ಅದ್ರ ಮೇಲೆ ನಡೆದರೆ ತುಂಬ ಒಳ್ಳೆಯದು, ಆಕ್ಯುಪ್ರೆಷರ್ ಆಗಿರುತ್ತೆ. ಮತ್ತು ನೀವು ಮನೆಯಲ್ಲಿ ನಿಮಗೆ ಕಾಲು ಬೇನೆ ಎಲ್ಲ ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ, ನರದ ಪ್ರಾಬ್ಲಮ್ ಎಲ್ಲ ಇದರಿಂದ ಕಮ್ಮಿ ಆಗ್ತದೆ. ಯಾಕೆ ಅಂದರೆ ನಮ್ಮ ನರದ ಕಡೆಯಾಣ ಪಾರ್ಟ್ ಇರೋದು ನಮ್ಮ ಕಾಲಲ್ಲಿ. ಆದ ಕಾರಣ ಇದ್ರ ಮೇಲೆ ನಡೆದ್ರೆ ನರಗಳು ಆ್ಯಕ್ಟಿವೇಟ್ ಆಗಿ ಎಲ್ಲ ಜಾಗ ರಕ್ತ ಸಂಚಾರ ಸರಿಯಾಗಿ ಆಗ್ತದೆ. ಆದ ಕಾರಣ ನಿಮಗೆ ನೀವು ಹೀಗೆ ಚಿಕ್ಕದು ಮಾಡಿ ಟ್ರೈ ಮಾಡ್ಬೋದು. ನೋಡಿ, ನಾಳೆ ಚಿಕ್ಕದು ಮಾಡಿದ್ದೇವೆ ನೋಡಿ, ಇಷ್ಟು ಚಿಕ್ಕದು ಮಾಡ್ಬೋದು ನಿಮಗೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಹೇಳಿ ಮತ್ತೆ. ಥ್ಯಾಂಕ್ ಯು.